ಈ ಈಳುವ ಜನಾಂಗಕ್ಕೆ ಸೇರಿದಂಥವ್ರು. ಈಳುವ ಜನಾಂಗವನ್ನ ಕೇರಳದಲ್ಲಿ ಅಸ್ಪೃಶ್ಯರಾಗಿ ಕಾಣ್ತಾ ಇದ್ದಂತ ಒಂದು ಕಾಲ ಇತ್ತು. ಆ ಅಸ್ಪೃಶ್ಯತೆಯನ್ನು ತೊಡೆದಾಕ್ಲಿಕ್ಕೋಸ್ಕರವಾಗಿ ಪ್ರಯತ್ನವನ್ನ ನಾರಾಯಣ ಗುರುಗಳು ಮಾಡ್ತಾರೆ. ನಾರಾಯಣ ಗುರುಗಳು ಶಿವನ ದೇವಾಲಯವನ್ನ ಕೇರಳದಲ್ಲಿ ಸ್ಥಾಪನೆ ಮಾಡ್ತಾರೆ. ಕೆಲವರು ಶಿವನ ದೇವಾಲಯ ಮಾಡಲಿಕ್ಕೆ ಅಸ್ಪೃಶ್ಯನಿಂದ ಮಾಡಬಾರದು ಅಂತಕ್ಕಂಥ ಕುಹುಕವಾದಂಥ ಮಾತುಗಳನ್ನು ಹೇಳ್ತಾರೆ. ಆಗ ನಾರಾಯಣ ಗುರುಗಳು ಹೇಳ್ತಾರೆ, ನಿಮ್ಮ ಶಿವನನ್ನ ನಾನು ಸ್ಥಾಪನೆ ಮಾಡಿಲ್ಲ, ನಮ್ಮ ಶಿವನನ್ನ ಸ್ಥಾಪನೆ ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳುತ್ತಾರೆ. ನಿಮ್ಮ ಶಿವನನ್ನ ಮಾಡಿಲ್ಲ, ನಮ್ಮ ಶಿವನನ್ನ ಮಾಡಿದ್ದೇವೆ. ಅದಕ್ಕೋಸ್ಕರನೇ ನೀವು ಯಾರೇ ಅವರ ದೇವಸ್ಥಾನಗಳಿಗೆ ನಿಮ್ಮನ್ನ ಅಸ್ಪೃಶ್ಯರು ಅನ್ನೋ ಕಾರಣಕ್ಕೋಸ್ಕರ ಬಿಡದೆ ಹೋದ್ರೆ, ಪ್ರವೇಶ ನಿಷೇಧ ಮಾಡಿದ್ರೆ ದಯವಿಟ್ಟು ಅಲ್ಲಿ ದೇವಸ್ಥಾನಗಳಿಗೆ ಹೋಗ್ಬೇಡಿ. ಆ ದೇವಸ್ಥಾನಗಳಿಗೆ ಹೋಗ್ಬೇಡಿ. ನಿಮ್ಮದೇ ಆದಂತ ದೇವಸ್ಥಾನವನ್ನ ಮಾಡ್ಕೊಳ್ಳಿ, ನೀವೇ ಪೂಜಾರಿಗಳಾಗಿ ಅಂತೇಳಿ ಇಡೀ ದೇಶದ ಕೇರಳ ಮತ್ತು ಕರಾವಳಿ ಪ್ರದೇಶದಲ್ಲಿ ಸುತ್ತಾಡಿ ದೇವಸ್ಥಾನಗಳನ್ನು ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಅದರಿಂದ ಬಹಳ ಸರಳವಾಗಿ ಹೇಳ್ತಾರೆ ಅವರು, ಯಾವ ದೇವಸ್ಥಾನಕ್ಕೆ ನಿಮ್ಮನ್ನು ಬಿಡಲ್ಲ, ಪ್ರವೇಶ ಮಾಡ್ಲಿಕ್ಕೆ ಬಿಡಲ್ಲ, ಆ ದೇವಸ್ಥಾನಗಳಿಗೆ ಹೋಗಲೇಬೇಡಿ. ನೀವೇ ಒಂದು ದೇವಸ್ಥಾನವನ್ನು ಕಟ್ಕೊಳ್ಳಿ, ನೀವೇ ಪೂಜಾರಿಗಳಾಗಿ, ಅದು ನಿಮ್ ದೇವರೇನೆ. ಸೊ ಆತರ ಮಾಡ್ತಕ್ಕಂಥದ್ದು ಬಹುಶಃ ಜಗತ್ತಿನಲ್ಲಿಯೇ ಇವರು ಒಂದು ಇತಿಹಾಸವನ್ನು ನಿರ್ಮಿಸಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಸಂವಾದ ಇದೆಯಲ್ಲ, ಇದು ಒಂದು ಹಿಸ್ಟಾರಿಕಲ್ ಡಿಸ್ಕಷನ್. ಅದಕ್ಕೆ ನಾವು ಐತಿಹಾಸಿಕ ಸಂವಾದ ಅಂತ ಹೇಳಿ ಕರೆಯೋದು. 1925ರಲ್ಲಿ ಮಹಾತ್ಮ ಗಾಂಧೀಜಿಯವರು ನಾರಾಯಣ ಗುರುಗಳನ್ನ ಭೇಟಿ ಮಾಡ್ತಾರೆ. ಆಮೇಲೆ 1931ರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಭೇಟಿ ಮಾಡ್ತಾರೆ. ಇವೆರಡೂ ಸಂವಾದಗಳು ಇತಿಹಾಸದ ಪುಟಗಳಲ್ಲಿ ಸೇರಿರ್ತಕ್ಕಂಥ ಐತಿಹಾಸಿಕ ಸಂವಾದಗಳು ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಸಹಬಾಳ್ವೆ, ಧರ್ಮ ಸಹಿಷ್ಣುತೆ, ಇದು ಪ್ರತಿಯೊಬ್ಬರಲ್ಲೂ ಕೂಡ ಇದು ಬೆಳೀಬೇಕು. ಈ ಭಾವನೆ ಬಂದಾಗ ಮಾತ್ರ ನಾವು ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳ್ತಾರೆ, ಅದೇನಪ್ಪಾ ಅಂತಂದ್ರೆ, ಸ್ವಾತಂತ್ರ್ಯ ಯಶಸ್ವಿ ಆಗ್ಬೇಕಾದ್ರೆ ಎಲ್ಲರಿಗೂ ಕೂಡ ಸಾಮಾಜಿಕ ಆರ್ಥಿಕ ನ್ಯಾಯ ಸಿಕ್ಕಿದಾಗ ಮಾತ್ರ ಸಾಧ್ಯ ಆಗ್ತದೆ. ನಾರಾಯಣ ಗುರುಗಳು ಕಂಡುಕೊಂಡಿದ್ದಂತ ದಾರಿ ಏನಪ್ಪಾ ಅಂತಂದ್ರೆ, ಶಿಕ್ಷಣದಿಂದ ಮಾತ್ರ ವಿಮೋಚನೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಶಿಕ್ಷಣದಿಂದ ಮಾತ್ರ ವಿಮೋಚನೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಎಲ್ರಿಗೂ ಶಿಕ್ಷಣ ಪಡ್ಕೋಬೇಕು. ಶಿಕ್ಷಣ ದೊರಕಿದ್ರೆ ಸ್ವಾಭಿಮಾನಿಗಳಾಗಲಿಕ್ಕೆ ಸಾಧ್ಯ ಆಗ್ತದೆ. ಈ ಸ್ವಾಭಿಮಾನ ಬಂದಾಗ್ಲೇನೆ ನಾವು ಮನುಷ್ಯತ್ವವನ್ನು ಬೆಳೆಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಸ್ವಾಭಿಮಾನ ಬಹಳ ಮುಖ್ಯ. ಅದಕ್ಕೋಸ್ಕರ ನಮ್ಮಲ್ಲಿ ಇಷ್ಟು ವರ್ಷ ಸ್ವಾತಂತ್ರ್ಯ ಬಂದು 79 ವರ್ಷಗಳಾಯಿತು, ಸಂವಿಧಾನ ಬಂದು 75 ವರ್ಷ ಆಯಿತು. ಇಷ್ಟು ವರ್ಷಗಳಾದರೂ ಕೂಡ ಇನ್ನೂ ಕೂಡ ನಮ್ಮಲ್ಲಿ ಗುಲಾಮ್ಗಿರಿ ಮನಸ್ಥಿತಿಯಿಂದ ನಾವು ದೂರ ಆಗಿಲ್ಲ. ಒಬ್ಬ ಮೇಲ್ಜಾತಿಯವನು, ಅವನು ಬಡವ ಆದ್ರೂ ಕೂಡ ಅವನನ್ನ ಸ್ವಾಮಿ ಬುದ್ಧಿ ಅಂತ ಕರಿತೀವಿ. ಅದೇ ಒಬ್ಬ ದಲಿತ ಜಾತಿಯವನು ಶ್ರೀಮಂತನಾಗಿದ್ರು ಕೂಡ, ವಿದ್ಯಾವಂತನಾಗಿದ್ರು ಕೂಡ ಅವನನ್ನ ಸಿಂಗುಲರ್ನಲ್ಲಿ ಏಕವಚನದಲ್ಲಿ ಮಾತಾಡಿಸ್ತೀವಿ. ಇದೇ ಗುಲಾಮ್ಗಿರಿಯ ಸಂಕೇತ. ಈ ಗುಲಾಮ್ಗಿರಿಯ ಸಂಕೇತವನ್ನ ಎಲ್ಲಿವರೆಗೆ ನಾವು ಕಿತ್ತೆಸೆಯಕ್ ಹೋಗಲ್ಲ, ಅಲ್ಲಿವರೆಗೆ ಸ್ವಾಭಿಮಾನ ಬರಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ನಾರಾಯಣ ಗುರುಗಳು ಶಿಕ್ಷಣದ ಮಹತ್ವವನ್ನ ಸಾರಿ ಸಾರಿ ಹೇಳ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಅದಕ್ಕೋಸ್ಕರ ನಾವು ಶಿಕ್ಷಿತರಾಗಬೇಕು, ಸ್ವಾಭಿಮಾನಿಗಳಾಗಬೇಕು.
ಸಂವಿಧಾನದಲ್ಲಿ ಹೇಳಿರ್ತಕ್ಕಂಥ ಧ್ಯೇಯೋದ್ದೇಶಗಳಿದ್ದಾವಲ್ಲ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಇವುಗಳನ್ನ ಬೆಳೆಸಿಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಇದನ್ನೇ ಮಹಾತ್ಮ ಗಾಂಧೀಜಿಯವರು ಅವರ ಸ್ವಾತಂತ್ರ್ಯ ಹೋರಾಟದಲ್ಲಿ ಈ ವಿಚಾರಗಳನ್ನು ಇಟ್ಟುಕೊಂಡು ಜನರ ಮುಂದೆ ಸ್ವಾತಂತ್ರ್ಯವನ್ನು ಗಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಇವತ್ತು ನಾರಾಯಣ ಗುರುಗಳು ITI ಕೂಡ ಪ್ರಾರಂಭ ಮಾಡ್ತಾರೆ. ಬರೀ ಆಧ್ಯಾತ್ಮದ ಜೊತೆ ಅಷ್ಟೇ ಇದಾಗಿರ್ಲಿಲ್ಲ. ಅವರು ITI ಕೂಡ ಸ್ಥಾಪನೆ ಮಾಡ್ತಾರೆ. ITI ಯಾಕೆ ಮಾಡ್ತಾರೆ ಅಂತಂದ್ರೆ, ಅಸ್ಪೃಶ್ಯರು, ಜಾತಿನಲ್ಲಿ ಕೆಳ ಜಾತಿಯವರು ಅವರು ಕೂಡ ಆರ್ಥಿಕವಾಗಿ ಪ್ರಬಲರಾಗಬೇಕು, ಸಬಲರಾಗಬೇಕು. ಅವರು ಆದಾಗ ಮಾತ್ರ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ನೀವು ಕೈಗಾರಿಕೆಗಳನ್ನು ಸ್ಥಾಪಿಸಿ ಅಂತ ಹೇಳಿ ಎಲ್ಲ ಅಸ್ಪೃಶ್ಯ ಜನಾಂಗದವರಿಗೆ, ದಲಿತರಿಗೆ ಎಲ್ಲ ಈ ಕಾರ್ಯಕ್ರಮ ನಮ್ಮಲ್ಲಿ ಯಶಸ್ವಿ ಆಗಲಿ. ಈ ಕಾರ್ಯಕ್ರಮವನ್ನು ನಾವು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ತರದ ನಾರಾಯಣ ಗುರು ಜನ್ಮದಿನವನ್ನ ಆಚರಣೆ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದು ನಮ್ಮ ಸರ್ಕಾರ 2016ರಲ್ಲಿ ನಾನು ಆದೇಶ ಮಾಡಿದೆ. ಆದೇಶ ಮಾಡಿದ ಮೇಲೆ ಉದ್ದೇಶ ಏನಪ್ಪಾ ಅಂತಂದ್ರೆ, ನಾರಾಯಣ ಗುರುಗಳ ಸಂದೇಶ ಎಲ್ಲ ಜನರನ್ನು ಕೂಡ ತಲುಪಬೇಕು. ಜಾತಿ ವ್ಯವಸ್ಥೆ ಹೋಗ್ಬೇಕು, ಧರ್ಮ ವ್ಯವಸ್ಥೆ ಹೋಗ್ಬೇಕು. ನಾರಾಯಣ ಗುರು ಹೇಳಿದಂತ ಸಂದೇಶ ಇದೆಯಲ್ಲ, ಅದು ಎಲ್ಲರ ಮೇಲೂ ಕೂಡ ಪರಿಣಾಮ ಆಗಲಿ ಅಂತಕ್ಕಂಥ ಕಾರಣಕ್ಕೋಸ್ಕರ ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ತಾಲೂಕುಗಳಲ್ಲಿ ನಾರಾಯಣ ಗುರುಗಳ ಜಯಂತಿಯನ್ನ ಆಚರಣೆ ಮಾಡತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತದೆ. ಸಚ್ಚಿದಾನಂದ ಸ್ವಾಮೀಜಿಯವರು ಒಂದು ಮನವಿಯನ್ನು ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಥವಾ ಉಡುಪಿ ಜಿಲ್ಲೆಯಲ್ಲಿ 5 ಎಕರೆ ಜಮೀನನ್ನ ಕೊಡಬೇಕು ಅಂತ ಹೇಳಿದ್ದಾರೆ. ನಾನು 5 ಎಕರೆ ಜಮೀನನ್ನ ಶಿವಗಿರಿ ಮಠ, ಅದರ ಬ್ರಾಂಚ್ ಮಠವನ್ನ ಇಲ್ಲಿ ಸ್ಥಾಪನೆ ಮಾಡಲಿಕ್ಕೆ 5 ಎಕರೆ ಜಾಗವನ್ನ ನಮ್ಮ ಸರ್ಕಾರ ಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಸಹಿಷ್ಣುತೆ, ಸಹಬಾಳ್ವೆ ಎಲ್ಲರಲ್ಲಿ ಬೆಳೀಲಿ. ಯಾವುದೇ ಧರ್ಮ ಪ್ರೀತಿ ಮಾಡೋದು ಹೇಳ್ತದೆ ಹೊರತು, ಪರಸ್ಪರ ಪ್ರೀತಿ ಮಾಡ್ತದ ಹೇಳ್ತದೆ ಹೊರತು ದ್ವೇಷ ಮಾಡೋದನ್ನ ಹೇಳೋದಿಲ್ಲ. ಧರ್ಮದ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ ಇವತ್ತು ಜನರನ್ನು ಹೊಡಿತಕ್ಕಂಥ ಕೆಲಸವನ್ನ ಆಗಬಾರದು. ನಾವು ಎಷ್ಟರ ಮಟ್ಟಿಗೆ ಸ್ವಾರ್ಥಿಗಳು ಅಂತ ಹೇಳಿದ್ರೆ, ನನಗೆ ಕಾಯಿಲೆ ಬರ್ತದೆ, ಆಪರೇಷನ್ ಮಾಡಿಸ್ಕೋಬೇಕು. ಆಪರೇಷನ್ ಮಾಡಿಸ್ಕೊಳ್ಳುವಾಗ ನನ್ನ ಜಾತಿನೇ, ಕುರುಬರ ಜಾತಿಯವರದೇ ರಕ್ತ ಬೇಕು ಅಂತ ಕೇಳ್ತೀನ? ಆಗ ದಲಿತರದ್ದು ರಕ್ತ ಇರಲಿ, ಮುಸಲ್ಮಾನರ ರಕ್ತ ಇರಲಿ, ಕ್ರಿಶ್ಚಿಯನ್ ರಕ್ತ ಇರಲಿ, ಹಿಂದೂಗಳ ರಕ್ತ ಇರಲಿ, ಮರಾಠ ರಕ್ತ ಇರಲಿ, ಯಾವುದೇ ರಕ್ತ ಆದ್ರೂ ಕೂಡ ಶರೀರಕ್ಕೆ ತಗೋತೀನಿ. ವಾಸಿ ಆದ್ಮೇಲೆ ನೀ ಯಾವ ಜಾತಿಯವನು, ನಾನು ಯಾವ ಜಾತಿಯವನು, ನೀ ಯಾವ ಧರ್ಮದವನು, ನಾ ಯಾವ ಧರ್ಮದವನು ಅಂತಕ್ಕಂಥದ್ದು ಇದೆಯಲ್ಲ, ಇದು ಸ್ವಾರ್ಥ. ಇದನ್ನ ಬಿಡಬೇಕು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲರೂ ಕೂಡ ಮಾನವರಾಗಿ ಬದುಕತಕ್ಕಂಥ ಭಾವನೆ ಬರಲಿ. ವಿವಿಧತೆಯಲ್ಲಿ ಏಕತೆ ಎನ್ನು ಕಾಣ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದೇ ನಮ್ಮ ಸಂವಿಧಾನ ಸಾರಿ ಹೇಳ್ತಕ್ಕಂಥ ವಿಚಾರ. ಅದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು, ಅದನ್ನು ಬೆಳೆಸಿಕೊಳ್ಬೇಕು. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.